ದಲಿತ ಸಮುದಾಯಕ್ಕೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಎಸ್ಎಸ್ಸಿ ಒಳ ಮೀಸಲಾತಿ ಫೈನಲ್ ಮಾಡಿದ ಸರ್ಕಾರ 6:6:5 ಮೀಸಲಾತಿ ಸೂತ್ರಕ್ಕೆ ಅಸ್ತು ಎಂದಿದೆ ಕೈ ಸರ್ಕಾರ. ಈಗ ದಲಿತ ಸಮುದಾಯಕ್ಕೋಸ್ಕರ ಸಿಎಂ ಸಿದ್ದರಾಮಯ್ಯ ಈಗ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಎಸ್ಎಸ್ಸಿ ಒಳ ಮೀಸಲಾತಿ ಫೈನಲ್ ಅನ್ನ ಮಾಡಿದ ಸರ್ಕಾರ ಎಸ್ಸಿ ಮೀಸಲಾತಿ ಫೈನಲ್ ಮಾಡಿದ್ದಾರೆ ಸರ್ಕಾರ. 6:6:5 ಮೀಸಲಾತಿ ಸೂತ್ರಕ್ಕೆ ಕೈ ಸರ್ಕಾರ ಈಗ ಅಸ್ತು ಎಂದಿದೆ. ದಲಿತ ಎಡಗೈ ಜಾತಿಗಳಿಗೆ 6% ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ದಲಿತ ಬಲಗೈ ಜಾತಿಗಳಿಗೆ 6% ಮೀಸಲಾತಿಯನ್ನ ಕೊಟ್ಟಿರುವಂತದ್ದು. ಇನ್ನು ಸಮುದಾಯದ ಸ್ಪೃಶ್ಯ ಜಾತಿಗೆ 5% ಮೀಸಲಾತಿಗೆ ಅಸ್ತು ಎಂದಿದ್ದಾರೆ. ಇನ್ನು 3 ಗುಂಪುಗಳಾಗಿ ಈಗಾಗಲೇ ಮೀಸಲಾತಿಯನ್ನ ನೀಡಲು ನಿರ್ಧಾರವನ್ನ ಕೈಗೊಂಡಿರುವಂತದ್ದು. 101 ಜಾತಿ 17% ಮೀಸಲಾತಿ ಹಾಗೆ 3 ವರ್ಗಗಳನ್ನಾಗಿ ಮಾಡಲಾಗಿದೆ. ಇಂದು ಅಧಿವೇಶನದಲ್ಲಿ ಮೀಸಲಾತಿ ವಿಚಾರಣೆಯನ್ನ ಮಂಡನೆ ಮಾಡುವ ಸಾಧ್ಯತೆ ಕೂಡ ಇದೆ. ಎಸ್ಸಿ ಒಳ ಮೀಸಲಾತಿ ವಿಂಗಡಣೆಯನ್ನ ಮಾಡಿರುವಂತದ್ದು. ಎಡಗೈ 18 ಜಾತಿಗಳಿಗೆ 6%, ಬಲಗೈ 20 ಜಾತಿಗಳಿಗೆ 6% ಹಾಗೆ ಇತರೆ 63 ಜಾತಿಗಳಿಗೆ 5% ಮೀಸಲಾತಿಯನ್ನ ನೀಡಲಾಗಿದೆ. ಇಲ್ಲಿ ದಲಿತ ಸಮುದಾಯಕ್ಕೆ ಸಿಎಂ ಸಿದ್ದರಾಮಯ್ಯ ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು. ಒಟ್ಟು ದಲಿತ ಎಡಗೈ ಜಾತಿಗಳಿಗೆ 6% ಮೀಸಲಾತಿಯನ್ನ ಕೊಟ್ಟಿದ್ದಾರೆ. ಇಂದು ಅಧಿವೇಶನದಲ್ಲಿ ಮೀಸಲಾತಿಯ ವಿಚಾರಣೆಯನ್ನ ಮಂಡನೆ ಮಾಡುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ. 3 ಗುಂಪುಗಳಾಗಿ ಮೀಸಲಾತಿಯನ್ನ ನೀಡಲು ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ದಲಿತ ಸಮುದಾಯಕ್ಕೆ ಈಗ ಸಿಎಂ ಸಿದ್ದರಾಮಯ್ಯ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಇನ್ನು ಎಸ್ಸಿ ಮೀಸಲಾತಿ ಫೈನಲ್ ಮಾಡಿದ ಸರ್ಕಾರ ಒಟ್ಟು 3 ಗುಂಪುಗಳಾಗಿ ಮೀಸಲಾತಿಯನ್ನ ಮಾಡಲು ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಎಸ್ಸಿ ಒಳ ಮೀಸಲಾತಿ ವಿಂಗಡಣೆಗೋಸ್ಕರ ಇನ್ನು ಎಡಗೈಗೆ 18 ಜಾತಿಗಳಿಗೆ 6%, ಬಲಗೈ 20 ಜಾತಿಗಳಿಗೆ 6% ಹಾಗೆ ಇತರೆ ಜಾತಿಗಳಿಗೆ 63%, 5% ವಿಂಗಡಣೆಯನ್ನ ಮಾಡಿ ನೀಡಲಾಗಿದೆ. ಇನ್ನು ಇಂದು ಅಧಿವೇಶನದಲ್ಲಿ ಮೀಸಲಾತಿ ವಿಚಾರಣೆ ಕೂಡ ಮಂಡನೆ ಮಾಡುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ.